ಹರೇ ಶ್ರೀನಿವಾಸ. ಸಮಗ್ರ ಭಾಗವತ ಮಹಾಪುರಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತಮ್ಮ. ತಮ್ಮ ಹೆಸರನ್ನು ಹೇಳಿ, ಜೋರಾಗಿ ಹೇಳಿ. ನಾಗರತ್ನ ಗುರುರಾಜ್ ಅವರು. ಈಗ ನಿಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ, ಕೇಳ್ಬೋದಾ? ಪರ್ಮಿಷನ್ ಕೊಡ್ತೀರಾ? ದೊಡ್ಡವರು. ಶ್ರೀ ಬಾದರಾಯಣರು ಯಾರಿಂದ ಪ್ರಾರ್ಥಿತರಾಗಿ ಶ್ರೀ ಭಾಗವತ ಗ್ರಂಥವನ್ನು ರಚಿಸಿದರು? ಶ್ರೀ ಬಾದರಾಯಣರು ಯಾರಿಂದ ಪ್ರಾರ್ಥಿತರಾಗಿ ಶ್ರೀ ಭಾಗವತ ಗ್ರಂಥವನ್ನು ರಚಿಸಿದರು? ಹೇಳಿ ಹೇಳಿ, ಪರವಾಗಿಲ್ಲ, ಹೇಳಿ ಹೇಳಿ. ಕರೆಕ್ಟ್ ಹೇಳ್ತಾ ಇದ್ದೀರಿ, ಹೇಳಿ. ಹೇಳಿ ಹೇಳಿ, ಪರವಾಗಿಲ್ಲ. ಇನ್ನೊಂದ್ಸಲಿ ಕೇಳ. ಕರೆಕ್ಟ್. ಶ್ರೀ ಬಾದರಾಯಣರು ಯಾರಿಂದ ಪ್ರಾರ್ಥಿತರಾಗಿ ಶ್ರೀ ಭಾಗವತ ಗ್ರಂಥವನ್ನು ರಚಿಸಿದರು? ನಾರದ ಮುನಿಗಳು. ನಾರದ ಮುನಿಗಳು. ಹೌದಾ? ಕರೆಕ್ಟಾ? ಹೌದಾ? ಸರಿಯಾದ ಉತ್ತರ. ಈಗ ಯಾರಿಗಾರ ಹೇಳ್ಬೇಕಲ್ರಿ, ಯಾರೋ ಒಂದು ಪ್ರಾರ್ಥನೆ ಮಾಡ್ಕೋತಾರೆ, ಯಾಕಂದ್ರೆ ಇವರೆಲ್ಲ ದೊಡ್ಡ ದೊಡ್ಡವರು. ಪ್ರಾರ್ಥನೆ ಮಾಡಿಕೊಂಡು ನೀವು ಇದನ್ನ ರಚನೆ ಮಾಡಬೇಕು, ಯಾಕೆಂದ್ರೆ ಬೇಕಾಗಿದೆ, ಜನಗಳಿಗೆ ಬೇಕಾಗಿದೆ. ಅದಕ್ಕೆ ಭಾಗವತದ ಕೃತಿ ರಚಿಸಿ ಜಗಕ್ಕೆ ತಿಳಿಸಿರಿ ಅಂತ ಹೇಳಿದ್ರು ಅಲ್ವಾ? ಅದಕ್ಕೆ ಜಗಕ್ಕೆ ಬೇಕಾಗಿದೆ, ಇವಾಗ ಅವಶ್ಯವಾಗಿದೆ, ಆದ್ದರಿಂದ ತಾವು ಹೇಳಬೇಕು ಅಂತ ಅನ್ನೋದನ್ನ ಅವರು ಹೇಳ್ಕೊಂಡ್ರು. ಇನ್ನು ಮುಂದಿನ ಪ್ರಶ್ನೆ ತಮಗೆ. ವಿಷಪೂರಿತ ಹಾಲಿನಿಂದ ಮಗುವನ್ನು ಕೊಲ್ಲ ಬಯಸಿದ ಪೂತನಿಯ ಸ್ಥಿತಿ ಏನಾಯಿತು? ವಿಷಪೂರಿತ ಹಾಲಿನಿಂದ ಮಗುವನ್ನ ಕೊಲ್ಲಬೇಕು ಅಂತ ತಿಳ್ಕೊಂಡು ಏನು ಹಾಲು ಕುಡಿಸ್ತಾಳೆ, ಅದರಿಂದ ಏನಾಯಿತು? ವಿಷದ ಹಾಲು ಏನಾಯ್ತು? ಅದರಿಂದ ಮಗುಗೆ ಏನಾಯ್ತು? ಪ್ರಜ್ಞೆ ಹೋಯ್ತಾ? ಇಲ್ಲ, ಆಮೇಲೆ ಬರುತ್ತೆ ಅನ್ಸುತ್ತೆ. ಇಲ್ಲ ಇಲ್ಲ, ಏನಂದ್ರೆ ಈ ವಿಷಪೂರಿತ ಹಾಲು ಮನುಷ್ಯರು ಕೊಟ್ರೆ ಗೋತ ಅಲ್ವಾ? ಆದ್ರೆ ಇಲ್ಲಿ ಪರಮಾತ್ಮ ಅವನು ಸಾಕ್ಷಾತ್ ಶ್ರೀಮನ್ ನಾರಾಯಣ, ಅವನಿಗೇನ್ರಿ ಅದನ್ನ ಇವರು ವಾಯುದೇವರೇ ಅದನ್ನ ಸ್ವೀಕಾರ ಮಾಡಿ ಅದನ್ನ ಜೀರ್ಣಿಸ್ಕೊಂಡು. ಆದ್ರಿಂದ ಏನಂದ್ರೆ ಈ ರೀತಿ ಒಂದು ಸಾಮಾನ್ಯ ಮಗು ಆದ್ರೆ ಆ ರೀತಿ ಆಗೋದು ಅಲ್ವಾ? ಇಲ್ಲಿ ಇರೋದು ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಗುವಾಗಿ ಬಾಲಗೋಪಾಲನಾಗಿದ್ದ. ಅದು ಸ್ತನಪಾನ ಮಾಡ್ತಾ 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 ಆಕಿ ಪ್ರಾಣವನ್ನೇ ಹೀರ್ಬಿಟ್ಟ. ಯಾರ್ದು? ಪೂತನಿದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ತಮಗೆ ಸರ್ವಶಬ್ದ ಮುಖ್ಯ ವಾಚ್ಯನು ಯಾರು? ಸರ್ವಶಬ್ದ ಮುಖ್ಯ ವಾಚ್ಯನು ಯಾರು? ಸರ್ವ ಶಬ್ದ ಮುಖ್ಯ ವಾಚ್ಯನು ಯಾರು ಹೇಳ್ತೀರಾ? ಯಾರು ಹೇಳಬಾರ್ದು ಪ್ಲೀಸು. ಇಲ್ಲಿ ಸರ್ವ ಶಬ್ದ ವಾಚ್ಯನ್ ಅಂದ್ರೆ ಅಲ್ಲಿ ಮತ್ತೆ ನಾರಾಯಣ ಶ್ರೀಹರಿ ಹೆಸರು ಅಷ್ಟೇ ಚೇಂಜ್. ಸರಿಯಾದ ಉತ್ತರ. ಸರ್ವ ಶಬ್ದ ವಾಚ್ಯನ ಆಗಿದ್ದಾನೆ ಪರಮಾತ್ಮ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇನ್ನು ಕೊನೆಯದಾಗಿ ನಿಮಗೆ ಪ್ರಶ್ನೆ. ಹಸ್ತಿನಾಪುರವನ್ನು ತೊರೆದವನಾದ ವಿದುರನು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಯಾವ ಕ್ಷೇತ್ರದಲ್ಲಿ ಉದ್ಧವನನ್ನು ಕಂಡನು? ಹಸ್ತಿನಾಪುರವನ್ನು ತೊರೆದವನಾದ ವಿದುರ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡ್ತಾನೆ. ಪ್ರಯಾಗದಲ್ಲಿ ವಿದುರನು ಪ್ರಯಾಗದಲ್ಲಿ ಉದ್ಧವನನ್ನು ಕಂಡನು. ಸರಿಯಾದ ಉತ್ತರ. ಇಲ್ಲಿ ಎಲ್ಲ ಶಬ್ದಗಳು ಅವನನ್ನೇ ಕೇಳ್ತದೆ ಅಂತ ಹೇಳಿದ್ರು ಅಲ್ವಾ? ಅದಕ್ಕೆ ದಾಸರು ಇನ್ನೂ ಕೇಳ್ತಾರಲ್ಲಿ, ಕೇಳಿಸಲೊಲ್ಲದೇನೋ ಕೃಷ್ಣ ಕೇಳಿ ಕೇಳದಂತಿರುವಿಯೇನೋ ಬಾಳುವೆಯೊಳು ಬಾಲು ಕೀಳಾದೆ ನಾನಿಂದು ಕೇಳಿಸೆನ್ನನು ಎಂದು ಕೇಳಿಕೊಳ್ಳುವುದಿಂತು ಕೇಳಿಸಲೊಲ್ಲದೇನೋ ಕೃಷ್ಣ ಕೇಳಿ ಕೇಳದಂತಿರುವಿಯೇನೋ. ಮತ್ತೆ ಹೇಳ್ತಾರೆ, ಸಾವಿರ ಕಿವಿಗಳಿದ್ದೆನ್ನಯ ಪಾಲಿಗೆ
ಕೃಷ್ಣ ಕೇಳಿ ಕೇಳದಂತಿರುವಿಯೇನೋ ಸಕಲ ಶಬ್ದ ವಾಚ್ಯ ಮತ್ತು 1000 ಕಿವಿಗಳು ಅಂತ ಹೇಳಿದ್ರು. ಬೇಕಾದಷ್ಟು ನಿನಗೇನಂದ್ರೆ ಅನಂತ ರೂಪಗಳು, ಅನಂತ ಅವತಾರಗಳು, ಅನಂತ ಗುಣಗಳು, ಅನಂತ ಕಿವಿಗಳು ಅಲ್ವಾ. ಏನಂದ್ರೆ ಇದನ್ನು ತೋರಿಸಿದಾಗ, ವಿಶ್ವರೂಪವನ್ನು ತೋರಿಸಿದಾಗ, ಎಲ್ಲವನ್ನು ಪರಮಾತ್ಮ ತೋರಿಸಿದಾಗ ನೀನು ಯಾಕಪ್ಪ ನಮ್ಮನ್ನು ಕೇಳಿಸ್ಕೊತಾ ಇಲ್ಲ ಅಂತ ಹೇಳ್ತಾರೆ. ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ನಗನಗುತ್ತಾ ಭಾಗವಹಿಸಿರಿ. ತಮಗೆ ಅನಂತ ವಂದನೆ.